See Jeremiah chapter 3. ಯೆರೆಮೀಯ 3ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೀವಿ. And Jeremiah chapter 3 and verse 13. Only acknowledge that you have transgressed against the Lord your God. Verse 13. 3ನೇ ಅಧ್ಯಾಯ 13ನೇ ವಚನ ಕಡೆಯ ಭಾಗದಲ್ಲಿ ಹೀಗೆ ಹೇಳುತ್ತೆ, ನನಗೆ ದ್ರೋಹ ಮಾಡಿದ್ದಿ ಎಂಬುದಕ್ಕೆ ಒಪ್ಪಿಕೋ ಅಂತ ಹೇಳುತ್ತೆ. That's all. ಅಷ್ಟೇ. Only admit it that you did something wrong. ನೀನು ಒಪ್ಕೊಳ್ಬೇಕು, ನೀನು ತಪ್ಪು ಮಾಡಿದ್ದೀನಿ ಅಂತ. You know that is so difficult for man to do. ನಿಮಗೆ ಗೊತ್ತಾ ಮನುಷ್ಯನಿಗೆ ಇದು ಮಾಡೋದು ಬಹಳ ಕಷ್ಟ ಅಂತ. Supposing two children are fighting, two children are fighting. ಯಾರೋ ಇಬ್ರು ಮಕ್ಕಳು ಜಗಳ ಮಾಡ್ತಾರೆ. And you ask them, why did you do that? ಯಾಕೆ ನೀನು why did you hit him? ಯಾಕೆ ನೀನು ಹೊಡೆದೆ ಅಂತ ಕೇಳು. He say he hit me first. ಅವನು ಮೊದಲು ನನಗೆ ಹೊಡೆದ. Always there is an excuse. ಯಾವಾಗಲೂ ಏನಾದರೂ ಒಂದು ಕಾರಣ ಇರುತ್ತೆ. And do you know where this started? ಎಲ್ಲಿ ಪ್ರಾರಂಭ ಆಯಿತು ಗೊತ್ತಾ ಇದು? It started with Adam. ಆದಾಮನ ಕೂಡ ಪ್ರಾರಂಭ. See in Genesis chapter 3. ನೀವು ಆದಿಕಾಂಡ 3ರಲ್ಲಿ ನಾವು ನೋಡ್ತೇವೆ. You know the story how God said don't eat from that tree. ದೇವರು ಹೇಳಿದ್ದು ಈ ಒಂದು ಕಥೆ ನಿಮಗೆ ಗೊತ್ತಿದೆ. ದೇವರು ಹೇಳಿದ್ರು ಆ ಹಣ್ಣನ್ನ ತಿನ್ನಬಾರದು. And the devil tempted Eve, the woman, to go and take the fruit. ಹವ್ವಳನ್ನ ಶೋಧಿಸಿದನು ಸೈತಾನನು, ಆ ಹಣ್ಣನ್ನು ತೆಗೆದುಕೊಂಡು ತಿನ್ನು ಅಂತ. Why didn't he tempt the man? ಯಾಕೆ ಮನುಷ್ಯನನ್ನ ಶೋಧಿಸಲಿಲ್ಲ? Because he knows the woman is a little weaker. ಅಲ್ಲಿಗೆ ಅವನಿಗೆ ಗೊತ್ತಿತ್ತು ಹೆಣ್ಣು ಬಲಹೀನಳು ಅಂತ. He says if I first get the woman then I can get the man also. ಆತನಿಗೆ ಅನ್ನಿಸ್ತು ಹೆಣ್ಣನ್ನ ಹಿಡಿದ್ರೆ ಗಂಡನು ಸಿಗ್ತಾನೆ ಅಂತ. The devil is very clever. ಸೈತಾನನು ಬಹಳ ಬುದ್ಧಿವಂತನು. Be careful. ಜಾಗರೂಕವಾಗಿರ್ಬೇಕು. Sometimes the devil may try to knock you down through your wife. ಸೈತಾನನು ನಿಮ್ಮನ್ನ ನಿಮ್ಮ ಹೆಂಡತಿಯ ಮುಖಾಂತರ ಬೀಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. So don't always listen to your wife. She may lead you astray. ಯಾವಾಗಲೂ ನಿಮ್ಮ ಹೆಂಡತಿ ಹೇಳೋದೇನೆ ಎಲ್ಲ ಕೇಳಬೇಡಿ, ಆಕೆ ನಿಮ್ಮನ್ನು ದೂರ ನಡೆಸಲಿಕ್ಕೆ ಸಾಧ್ಯ ಇದೆ. Eve led Adam astray. ಹವ್ವಳು ಆದಾಮನನ್ನ ದೂರ ನಡೆಸಲಿ. She ate that fruit and gave it to Adam. ಆ ಹಣ್ಣನ್ನು ತಿಂದು ಆದಾಮನಿಗೆ ಕೂಡ ಕೊಟ್ಟಳು. And Adam also ate it. ಆದಾಮನು ಕೂಡ ತಿಂದು ಬಿಟ್ನು. And then God, it says in Genesis 3, then God came into the garden in verse 8. 8ನೇ ವಚನದಲ್ಲಿ ಹೇಳುತ್ತೆ, ತರುವಾಯ ದೇವರು ಏದೆನ್ ತೋಟಕ್ಕೆ ಬಂದ. So who is the one who sinned first? ಯಾರು ಪಾಪ ಮಾಡಿದ್ರು ಮೊದಲು? Eve. ಅವಳು. Adam was second. ಆದಾಮನು ಎರಡನೇ. But notice, ಇಲ್ಲಿ ನೋಡಿ, God did not go to Eve first. ಆದರೆ ದೇವರು ಹವ್ವಳ ಹತ್ರ ಹೋಗ್ಲಿಲ್ಲ ಮೊದಲು. Why? ಯಾಕೆ? She's the one who did the wrong first. ಆಕೆ ಮೊದಲು ತಪ್ಪು ಮಾಡಿದ್ದು. Why didn't God go to her? ಆಕೆಗೆ ಹತ್ರ ಯಾಕೆ ಹೋಗಿಲ್ಲ ಮೊದಲು? He goes to Adam. ಆದಾಮನ ಹತ್ರ ಹೋದ್ಲು. You know why? ಯಾಕೆ ಗೊತ್ತಾ? Because he made Adam the head of the house. ಯಾಕೆ ಅಂದ್ರೆ ದೇವರು ಆದಾಮನನ್ನ ಮನೆಯ ಯಜಮಾನನಾಗಿ ಮಾಡಿದ್ರು. He should have stopped his wife when she was talking to the devil. ಆತನು ಆಕೆಯನ್ನು ನಿಲ್ಲಿಸಬೇಕಾಗಿತ್ತು ಸೈತಾನನೊಟ್ಟಿಗೆ ಮಾತಾಡುವಾಗ. He was standing there next to her. ಆತನು ಅಲ್ಲೇ ನಿಂತಿದ್ದನು ಪಕ್ಕದಲ್ಲಿ. And the conversation is going on between the devil and Eve. ಸೈತಾನ ಮತ್ತು ಹವ್ವಳ ಮಧ್ಯೆ ಸಂಭಾಷಣೆ ನಡೀತಾ ಇತ್ತು. And Adam is just watching the whole thing. ಆದಾಮನು ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ದ. There we see the first example of a husband who did not take his responsibility in the home. ಮನೆಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳದ ಒಂದು ಉದಾಹರಣೆಯನ್ನು ನಾವು ನೋಡ್ತೀವಿ. Something going wrong in the home and the husband is just sitting there and watching it. ಮನೆಯಲ್ಲಿ ತಪ್ಪು ನಡೀತಾ ಇದೆ, ಆದ್ರೆ ಗಂಡ ನಿಂತ್ಕೊಂಡು ನೋಡ್ತಾ ಇದ್ದಾನೆ. He doesn't put his foot down and say, I'm not going to allow that in this house. ಅವನು ನಾನು ಇದನ್ನ ಅನುಮತಿಸೋದಿಲ್ಲ ಅಂತ ಹೇಳಬೇಕಾಗಿತ್ತು. Are you a father like that? ನೀವು ಆ ತರದ ತಂದೆ ಆಗಿದ್ದೀರಾ? Say, I will not allow those wrong things in this house. ಈ ಮನೆಯಲ್ಲಿ ನಾನು ಈ ತಪ್ಪು ಕಾರ್ಯಗಳನ್ನು ಅನುಮತಿಸೋದಿಲ್ಲ ಅಂತ ಹೇಳ್ತೀರಾ? That's what Adam should have been. ಆದಾಮನ ಹಾಗಿರಬೇಕಾಗಿತ್ತು. He would have said, Eve, stop talking to the devil right now. ಇವಾಗಲೇ ನಿಲ್ಸು ಹವಳೆ, ಆತನ ಹತ್ರ ಮಾತಾಡೋದನ್ನ ಅಂತ ಹೇಳಬೇಕಾಗಿತ್ತು. But he just kept quiet. ಆದ್ರೆ ಸುಮ್ಮನಿದ್ದನು. He is watching. ಅವನು ಅದನ್ನ ನೋಡ್ತಾ ನಿಂತ್ಕೊಂಡ. And then she eats it. ಆಕೆ ತಿಂದಳು. And she says, Adam, eat this. ಆದಾಮನಿಗೆ ಕೊಟ್ಲು, ಇದನ್ನು ತಿನ್ನು ಅಂತ. And that foolish man, he just opens his mouth and he eats it. ಮೂರ್ಖನಾದ ಮನುಷ್ಯ ಅವನು ಅದನ್ನ ಬಾಯಿ ತೆಗೆದು ತಿಂತಾನೆ. It's all written there. ಅದೆಲ್ಲ ಬರ್ದಿದೆ. Genesis 3 verse 6. 3:6 the last part, she gave it to her husband who was standing with her and he ate it. ಅದನ್ನ ತೆಗೆದುಕೊಂಡು ತಿಂದಳು, ಸಂಗಡ ಇದ್ದ ಗಂಡನಿಗೆ ಕೊಟ್ಟಳು, ಆತನು ತಿಂದನು. And then God comes. ನಂತರ ದೇವರು ಬರ್ತಾರೆ 8ನೇ ವಚನದಲ್ಲಿ. And he called the man, verse 9. 9ನೇ ವಚನದಲ್ಲಿ ಮನುಷ್ಯನನ್ನು ನೀನು ಎಲ್ಲಿದ್ದಿ ಅಂತ ಕರೀತಾನೆ. And he asked you. He asked him. ಆತನನ್ನು verse 11, did you eat from the tree which I commanded you?
ಈ ಹಣ್ಣಿನಿಂದ ನಾನು ತಿನ್ನಬೇಡ ಅಂದಿದ್ದನ್ನ ತಿಂದ ಈ ಹಣ್ಣನ್ನ ಅಂತ ಕೇಳ್ತಾರೆ ದೇವರು. What should he have said? ಆತನ ಏನು ಹೇಳಬೇಕಾಗಿತ್ತು? Lord, I'm sorry. ಕ್ಷಮಿಸು, I ate it. ನಾನು ತಿಂದೆ ಅಂತ ಹೇಳಬೇಕು. But he didn't say that. ಅದನ್ನ ಹೇಳಿಲ್ಲ ಅವನು. He said, this woman, verse 12, 12ನೇ ವಚನ, ಈ ಹೆಣ್ಣು whom you gave, ನೀನು ಕೊಟ್ಟ ಆತಳು, so it is your fault. ಅದು ನಿನ್ನ ತಪ್ಪು. You gave me this useless wife. ಈ ಒಂದು ಅಪ್ರಯೋಜಕ ಹೆಂಡತಿಯನ್ನ ಕೊಟ್ಟ That is ನೀನು, why I sinned. ಅದಕ್ಕಾಗಿ ನಾನು ಪಾಪ ಮಾಡಿದೆ. Do any of you husbands blame your wife for your sin? ನಿಮ್ಮ ಪಾಪಕ್ಕೆ ಯಾವುದೇ ಗಂಡಂದಿರು ನಿಮ್ಮ ಹೆಂಡತಿಗೆ ಅಪವಾದ ಹಾಕ್ತೀರಾ? You say all the problem in my house is because of my wife. ಮನೆಯಲ್ಲಿ ತೊಂದರೆ ಕಷ್ಟ ಅಥವಾ ತಪ್ಪು ಯಾಕೆ ಅಂದ್ರೆ, ಸಮಸ್ಯೆ ಯಾಕೆ ಅಂದ್ರೆ ನಮ್ಮ ಹೆಂಡತಿಯಿಂದ, ನನ್ನ ಹೆಂಡತಿಯಿಂದ ಅಂತ ಹೇಳ್ತೀರಾ? That began with Adam. ಅದು ಆದಾಮನಿಂದ ಪ್ರಾರಂಭವಾಯಿತು. So don't follow Adam there. ಈ ವಿಷಯದಲ್ಲಿ ಆದಾಮನನ್ನ ಹಿಂಬಾಲಿಸಬಾರದು. Take the blame. ನೀವು ಅಪವಾದವನ್ನು ತೆಗೆದುಕೊಳ್ಳಿ. Something's wrong in my house. I am the head. I take the blame. It's my ಕರ್ತನೆ, fault. ಮನೆಯಲ್ಲಿ ಯಾವುದೋ ತಪ್ಪಾಗಿದೆ, ಅದಕ್ಕೆ ನಾನೇ ಕಾರಣ, ನಾನು ಅಪವಾದನ ಹೊತ್ಕೊಳ್ತೀನಿ. Don't say it's because my children are like this or my wife is like this. ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ ಅದರಿಂದ ಅಂತ ಹೇಳಬೇಡಿ. You are the head of your house. ನಿಮ್ಮ ಮನೆಗೆ ನೀವೇ ಯಜಮಾನ. You are the father of your children. ನಿಮ್ಮ ಮಕ್ಕಳಿಗೆ ನೀವೇ ತಂದೆಯಾಗಿದ್ದೀರಾ. You cannot allow them to do what they like against God's word in your house. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ದೇವರ ವಿರುದ್ಧವಾಗಿ ಮಾಡಲಿಕ್ಕೆ ಅನುಮತಿಸಬಾರದು ನೀವು. When they grow up and set their own house, then you have no control over them. ಅವರು ಬೆಳೆದು ಅವರ ಸ್ವಂತ ಮನೆಗಳನ್ನ ಮಾಡಿಕೊಂಡಾಗ, ಕುಟುಂಬ ಮಾಡಿಕೊಂಡಾಗ ನಿಮಗೆ ಅದರಲ್ಲಿ ನಿಯಂತ್ರಣ ಇಲ್ಲ. I had 4 sons growing up in my house. ನನಗೆ 4 ಜನ ಮಕ್ಕಳು ನನ್ನ ಮನೆಯಲ್ಲಿ ಬೆಳೆದರು. I told them, as long as you're in this house, I'm the one who decides what is happening here. ಈ ಮನೆಯಲ್ಲಿ ನೀವು ಇರೋವರೆಗೂ ನಾನು ನಿರ್ಧಾರ ಮಾಡ್ತೀನಿ ಈ ಮನೆಯಲ್ಲಿ ಏನು ನಡಿಬೇಕು ಅಂತ. You cannot bring in here all types of music which is not good. ಈ ಮನೆಯಲ್ಲಿ ನೀವು ನಿಮಗೆ ಬೇಕಾದ ಸಂಗೀತಗಳನ್ನ All your friends in school may all listen to that, but you can't bring that and play it here. ನಿಮ್ಮ ಮನೆಯಲ್ಲಿ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಸ್ನೇಹಿತರು ಈ ಸಂಗೀತಗಳನ್ನ ಕೇಳಬಹುದು, ಇಲ್ಲಿ ತರಲಿಕ್ಕೆ. You can't bring any book you like into this house and read it. ನಿಮಗೆ ಇಷ್ಟ ಇರೋ ಯಾವುದೋ ಒಂದು ಪುಸ್ತಕಗಳನ್ನ ಈ ಮನೆಯಲ್ಲಿ ತರಲಿಕ್ಕೆ ಅನುಮತಿ ಇಲ್ಲ. I check your school bag to see what books you have there. ನೀವು ಶಾಲೆಯ ಚೀಲವನ್ನ ಪರೀಕ್ಷೆ ಮಾಡ್ತೀನಿ, ನೀವು ಯಾವ ತರದ ಪುಸ್ತಕಗಳನ್ನ ತೆಗೆದುಕೊಂಡು ಬರ್ತೀರಾ. Do parents check the school bag of your children? ನಿಮ್ಮ ಮಕ್ಕಳ ಶಾಲೆಯ ಚೀಲನ ಪರೀಕ್ಷೆ ಮಾಡ್ತೀರಾ ನೀವು? I used to do it. ನಾನು ಅದನ್ನ ಮಾಡ್ತಾ ಇದ್ದೆ. Because I wanted my children to grow up in a godly way. ಯಾಕೆಂದ್ರೆ ನನ್ನ ಮಕ್ಕಳು ದೈವಿಕರಾಗಿ ಬೆಳಿಬೇಕು ಅನ್ನೋ ಒಂದು ನಮಗೆ ಕಾಳಜಿ ಇತ್ತು. I was not an irresponsible father. I say it doesn't matter what they do. ನಾನು ಒಬ್ಬ ಜವಾಬ್ದಾರಿ ರಹಿತ ತಂದೆಯಾಗಿ ಏನಾದ್ರೂ ಮಾಡ್ಕೊಳ್ಳಿ ನನ್ನ ಮಕ್ಕಳು ಅಂತ ಬಿಟ್ಟಿಲ್ಲ. Because I learned how an irresponsible husband Adam was and all this problem came in the world. ಈ ಲೋಕದಲ್ಲಿ ಬಂದಂತ ಎಲ್ಲಾ ಸಮಸ್ಯೆಗಳಿಗೆ ಈ ಜವಾಬ್ದಾರಿ ರಹಿತ ಈ ಆದಾಮನಿಂದ ಕಾರಣವಾಯ್ತಲ್ಲ, ಅದು ನನಗೆ ಗೊತ್ತಿತ್ತು. So it's good to be firm, to be the head of the house. ಮನೆ ಯಜಮಾನನಾಗಿ ಖಂಡಿತವಾಗಿರೋದು ಬಹಳ ಮುಖ್ಯ. But this habit of blaming somebody else started with Adam. ಇನ್ನೊಬ್ಬರ ಮೇಲೆ ದೂರನ್ನ ಹೇಳುವಂತದ್ದು ಆದಾಮನಿಂದ ಪ್ರಾರಂಭವಾಯಿತು. I told you the 2 children are fighting. He'll say no, he started it. ನಾನು ಹೇಳಿದೆ, ಇಬ್ಬರು ಮಕ್ಕಳು ಜಗಳ ಮಾಡ್ತಾ ಇದ್ರೆ ಆತನು ಪ್ರಾರಂಭಿಸಿದ ಅಂತ ಹೇಳ್ತಾನೆ. Pointing of the finger. ಈ ಒಂದು ಬೆರಳು ತೋರಿಸುವಂತದ್ದು. At my wife. ನನ್ನ ಹೆಂಡತಿಯ ಮೇಲೆ, or my child, ನಮ್ಮ ಮಕ್ಕಳ ಮೇಲೆ, somebody else, ಇನ್ನೊಬ್ಬರ ಮೇಲೆ. It started with Adam. ಆದಾಮನಿಂದ ಪ್ರಾರಂಭವಾಯಿತು. If I were to paint a painting of this event, ಈ ಸಂಗತಿಯನ್ನ ಒಂದು ಚಿತ್ರಣ ಮಾಡಬೇಕು. God is standing there asking Adam. ದೇವರು ಅಲ್ಲಿ ನಿಂತಿದ್ದಾರೆ, ಆದಾಮನನ್ನ ಕೇಳ್ತಾರೆ. Adam is pointing the finger at his wife. ಆದಾಮನು ಈ ಬೆರಳು ತೋರಿಸ್ತಾ ಇದ್ದಾನೆ ಹೆಂಡತಿ ಮೇಲೆ. Can you picture this? ಅದನ್ನ ಒಂದು ಚಿತ್ರಣ ಮಾಡ್ತೀರಾ? That is how sin came. ಹಾಗೆ ಪಾಪ ಪ್ರವೇಶ. And that is why we have so many problems in our life. ಅದಕ್ಕಾಗಿ ಬಹಳಷ್ಟು ಸಮಸ್ಯೆಗಳಿದೆ ನಮ್ಮ ಜೀವಿತದಲ್ಲಿ. Don't blame other people. ಇನ್ನೊಬ್ಬರನ್ನ ಅಪವಾದ ಇಡಬೇಡಿ ಅಥವಾ ದೂರು ಹೇಳಬೇಡಿ ಇನ್ನೊಬ್ಬರ. When Jesus died on the cross, ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಾಗ there were 2 thieves hanging on either side. ಅಲ್ಲಿ ಇಬ್ಬರು ಕಳ್ಳರು 2 ಪಕ್ಕದಲ್ಲಿ ತೂಗ ಹಾಕಲ್ಪಟ್ಟಿದ್ದರು. They are both very bad people. ಅವರಿಬ್ಬರು ಕೆಟ್ಟವರಾಗಿದ್ದರು. They were murderers, ಅವರು ಕೊಲೆಗಾರರು and thieves. ಕಳ್ಳರು. They killed people, they stole people's money, and it was so bad that the Roman government said not only prison but crucifixion. ಅವ್ರು ಎಷ್ಟು ಕೆಟ್ಟವರಾಗಿದ್ರು ಅಂದ್ರೆ ಆ ರೋಮ ಅಧಿಕಾರಿಗಳು ಅದನ್ನ ನಿರ್ಣಯ ಮಾಡಿದ್ರು, ಇವ್ರನ್ನ ಶಿಲುಬೆ ಮೇಲೆ ಸಾಯಿಸಬೇಕು ಅಂತ. Yeah, if it was not so bad, they'd have put them in prison. ಅವರು ಅಷ್ಟು
ಕೆಟ್ಟವರಲ್ಲ ಅಂದಿದ್ರೆ ಅವ್ರನ್ನ ಸೆರೆಯೆಲ್ಲ ಹಾಕ್ತಾ ಇದ್ರು. Even today, ಇವತ್ತು ಕೂಡ even some people who kill others, they are only given life imprisonment. ಇವತ್ತು ಯಾರಾದ್ರೂ ಸಾಯಿಸಿದ್ರೆ ಇನ್ನೊಬ್ಬರನ್ನ ಅವರಿಗೆ ಜೀವಾವಧಿ ಶಿಕ್ಷೆ But some people, they hang them. ಕೆಲವರನ್ನ ಕಲ್ಲಿಗೆ ಹಾಕ್ತಾರೆ. They are so bad. ಯಾಕೆಂದ್ರೆ ಅಷ್ಟು So ಕೆಟ್ಟವರು. these two were very bad people. They were being crucified. ಇವರಿಬ್ರು ಶಿಲುಬೆಗೆ ಹಾಕಲ್ಪಟ್ರು, ಯಾಕೆಂದ್ರೆ ಬಹಳ ಕೆಟ್ಟವರಾಗಿದ್ರು ಇವರು. But one went to heaven, the other went to hell. ಆದ್ರೆ ಒಬ್ಬನು ಪರದೇಶಿಗೆ ಹೋದನು, ಇನ್ನೊಬ್ಬನು ನರಕಕ್ಕೆ ಹೋದನು. How did that happen? ಯಾಕೆ ಹೋದನು? It's very simple to understand. ಬಹಳ ಸುಲಭ ಇದನ್ನ ಅರ್ಥ ಮಾಡ್ಕೊಳ್ಳೋದು. One man said, ಒಬ್ಬ ಹೇಳಿದನು, bring us down from the cross. ಈ ಶಿಲುಬೆಯಿಂದ ಕೆಳಗಡೆ ಇಳಿಸು ನಮ್ಮನ್ನ. We read in Luke chapter 23. Luke 23. 23ನೇ ಅಧ್ಯಾಯ. It says here that the verse 39, the criminals were hurling abuse at Jesus. 23ನೇ ವಚನದಲ್ಲಿ ನಾವು 39ನೇ ವಚನದಲ್ಲಿ ನಾವು ನೋಡ್ತೀವಿ. 23ನೇ ಅಧ್ಯಾಯ, ಅವರು ತೂಗು ಹಾಕಿದ ದುಷ್ಕರ್ಮಿಗಳು ಆತನನ್ನು ದೂಷಿಸ್ತಾರೆ. If you are the Christ, save yourself and save us. ನೀನು ಬೇಗ ಬರಬೇಕಾದ ಕ್ರಿಸ್ತನಲ್ಲವೇ, ನಿನ್ನನ್ನು ರಕ್ಷಿಸಿಕೋ. One criminal said that. ಒಬ್ಬ ಕಳ್ಳನಾಗಿ ದುಷ್ಕರ್ಮಿ. The other thief, ಎರಡನೇವನು ಏನು ಹೇಳ್ತಾನೆ? he said, don't you fear God? ನೀನು ದೇವರಿಗೆ ಭಯಪಡೋದಿಲ್ಲವೋ, ಹೆದರೋದಿಲ್ಲವೋ? And look what he says. ಇಲ್ಲಿ ಕೇಳಿ, verse 41, we are suffering righteously because we are receiving what we deserve for our deeds. 41ನೇ ವಚನದಲ್ಲಿ, ನಾವಂತೂ ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವು ಮಾಡಿದ್ದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ. He did not blame others. ಆತನು ಇನ್ನೊಬ್ಬರ ಮೇಲೆ ಅಪವಾದ ಹಾಕಿಲ್ಲ. He says, I am deserving this punishment. ಇದಕ್ಕೆ ನ್ಯಾಯಸಮ್ಮತವಾಗಿ ನನಗೆ ಸಿಕ್ಕಿದೆ ಅಂತ. I have done wrong. ನಾನು ತಪ್ಪು ಮಾಡಿದ್ದೇನೆ. I don't blame my parents for bringing me up badly. ನಮ್ಮ ತಂದೆಯನ್ನ ದೂಷಿಸೋದಿಲ್ಲ ನಾನು, ನನ್ನನ್ನು ತಪ್ಪಾಗಿ ಬೆಳೆಸಿದ್ದಾರೆ. I don't blame my young friends who led me in bad ways. ನನ್ನ ಯೌವನಸ್ಥ ಸ್ನೇಹಿತರು ನನ್ನ ತಪ್ಪಾಗಿ ನಡೆಸಿದ್ದಾರೆ ಅಂತ ಕೂಡ ನಾನು ಅಪವಾದ ಹಾಕೋದಿಲ್ಲ. I am to blame 100%. ನನ್ನನ್ನೇ ನಾನು 100% ಅಪರಾಧಿ ಅಂತ ಎಣಿಸ್ಕೊಂತೀನಿ. And he said, Lord, please remember me when you come in your kingdom, verse 42. 42ರಲ್ಲಿ, ಯೇಸುವೆ, ನೀನು ನಿನ್ನ ರಾಜ್ಯವನ್ನು ಪಡೆದಾಗಿ ಬರುವಾಗ ನನ್ನನ್ನು ನೆನೆಸ್ಕೋ. After 2000 years. 2000 ವರ್ಷದ ನಂತರ. And Jesus said, no. ಇಲ್ಲ ಅಂತ ಹೇಳಿ. You don't have to wait 2000 years. 2000 ವರ್ಷ ನೀನು ನೆನೆಸ್ಕೊಳ್ಳೋ ಕಾಯುವಂತ ಅವಶ್ಯಕತೆ ಇಲ್ಲ. Today, verse 43, you can walk with me in paradise. ನನ್ನ ಸಂಗಡ ಪರದೇಶಿನಲ್ಲಿರುವಿ. How did Jesus forgive that person in a moment like that? ಯೇಸು ಸ್ವಾಮಿ ಹಾಗೆ ತಕ್ಷಣ ಆ ವ್ಯಕ್ತಿನ ಹೇಗೆ ಕ್ಷಮಿಸಿಬಿಟ್ರು? He had one quality that Adam did not have. ಆದಾಮನಲ್ಲಿ ಇಲ್ಲದಂತ ಒಂದು ಗುಣ ಅವನಲ್ಲಿ. He did not point his finger at somebody else. ಇನ್ನೊಬ್ಬರಿಗೆ ಅವನು ಬೆರಳು ತೋರಿಸಲಿಲ್ಲ. Adam pointed the finger at his wife. ಆದಾಮನ ಹೆಂಡತಿಗೆ ಕೈ ತೋರಿಸಿದ. You look at your life, my brothers and sisters, we have this habit of pointing the finger at somebody else when we have done something wrong. ಸಹೋದರ ಸಹೋದರಿ, ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿ. ನಮಗೆ ಈ ಒಂದು ಹವ್ಯಾಸ ಇದೆ, ಇನ್ನೊಬ್ಬರಿಗೆ ಬೆರಳು ತೋರಿಸುವಂತ. We are always trying to justify ourselves and say the fault is with somebody else. ನಮ್ಮನ್ನು ನಾವು ನೀತೀಕರಿಸಿಕೊಂತೀವಿ, ಇನ್ನೊಬ್ಬರ ಮೇಲೆ ಅಪವಾದ ಹಾಕ್ತೀವಿ. If something goes wrong in the office or the factory, we say, that person did this or that. ಆಫೀಸ್ನಲ್ಲಿ, ಫ್ಯಾಕ್ಟರಿನಲ್ಲಿ ಯಾವುದೋ ಒಂದು ಸರಿ ತಪ್ಪಾಗುತ್ತೆ, ನಾನಲ್ಲ ಅವರು ಇವರು ಅಂತ ಹೇಳ್ತಾರೆ. 99% fault may be yours, but you point the finger at that fellow did also something wrong. 99 ಭಾಗ ನಿಮ್ಮದು ತಪ್ಪಿದ್ರೂ ಇನ್ನೊಬ್ಬರಿಗೆ ಕೈ ತೋರಿಸ್ತಾರೆ. That habit came from Adam. ಆದಾಮನಿಂದ ಆ ಹವ್ಯಾಸ ಬಂತು. And that's why Adam was kicked out of paradise. ಅದಕ್ಕಾಗಿ ಪರದೇಶಿನಿಂದ ಅವನು ಓಡಿಸ್ಬಿಟ್ರು. This man went into paradise. ಆದ್ರೆ ಈತ ಇಲ್ಲಿ ಪರದೇಶಿಗೆ ಹೋಗ್ತಾನೆ. ಯಾಕೆ? He did not point the finger. ಯಾಕೆ ಅಂದ್ರೆ ಅವನು ಬೆರಳು ತೋರಿಸಲಿಲ್ಲ. He said, I'm wrong. ನಾನೇ He pointed the finger at himself. ತನ್ನ ಮೇಲೆ ಬೆರಳು ತೋರಿಸ್ಕೊಂಡು, Lord, it's my fault. ಕರ್ತನೇ, ನನ್ನ ತಪ್ಪಿದು. I deserve this. ನಾನು ಇದಕ್ಕೆ ಯೋಗ್ಯನು. I deserve to be punished and crucified because I'm so bad. ನಾನು ಎಷ್ಟು ಕೆಟ್ಟವನು ಅಂದ್ರೆ ನಾನು ಶಿಕ್ಷೆಗೆ ಅರ್ಹನು ಮತ್ತು ಶಿಲುಬೆಗೆ ಹಾಕಲ್ಪಟ್ಟಲು ಅರ್ಹನು. He did not know anything about the Bible like you and I know. ನಮಗೆ ನಿಮಗೆ ಗೊತ್ತಿರುವಷ್ಟು ಅವನಿಗೆ ಸತ್ಯವೇದದ ಬೈಬಲ್ He went into paradise the same day. ಪರದೇಶಿಗೆ ಅವತ್ತೇ ಹೋದನು ಅವನು. What a lesson for us. ನಮಗೆ ಎಲ್ಲ ಎಂತ ಒಳ್ಳೆ ಕಲಿಯುವಿಕೆ.